to you. Never let me go. I lay it all down again to hear you say that I'm your friend. You are my desire. No one else will do. 'Cause nothing else can take your place. To feel the warmth of your embrace. Help me find a way. Bring me back to you. You're all I want. You're all I've ever needed. You're all I want. Help me know you are here. Draw me close to you. Never let me go. I lay it all down again to hear you say that I'm your friend. You are my desire. No one else will do. 'Cause nothing else can take your place. To feel the warmth of your embrace. Help me find the way. Bring me back to you. You're all I want. You're all I've ever needed. You're all I want. Help me know you are near. You're all I want. You're all I've ever needed. You're all I want. Help me know you are near. Help me know you are near. Help me know you are near. ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ದಿನ ದೇವರ ವಾಕ್ಯದ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ದೇವರು ತಾನೇ ನನ್ನ ಮತ್ತು ನಿಮ್ಮೆಲ್ಲರ ಸಂಗಡ ಮಾತನಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನನಗೆ ಸ್ತೋತ್ರ ಅಪ್ಪ. ವಿಶೇಷವಾಗಿ ಸ್ವಾಮಿ, ನಿನ್ನ ಮಕ್ಕಳಾದ ನಾವು ಸ್ವಾಮಿ ದೇವರ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಪ್ಪ. ನಿನ್ನ ವಿಶೇಷವಾದ ಕೃಪೆಯಲ್ಲಿ ನಮ್ಮನ್ನು ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್.
ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗಿದೆ: ಸಂತೋಷವನ್ನು ಆಯ್ಕೆ ಮಾಡಿಕೊಳ್ಳುವುದು, ಅಥವಾ ಚಾಯ್ಸ್ ಟು ರಿಜಾಯ್ಸ್. ನಾವು ಸಂತೋಷ ನಮ್ಮ ಒಂದು ಆಯ್ಕೆ ಆಗಿರುತ್ತದೆ ಪ್ರಿಯರೇ. ನಾವದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅನೇಕ ಆವರ್ತಿ ಪರಿಸ್ಥಿತಿ ಸರಿಯಾಗಿರುವುದಿಲ್ಲ, ಆದರೆ ಅಲ್ಲಿಯೂ ಕೂಡ ನಮಗೆ ಒಂದು ಆಯ್ಕೆ ಇರ್ತದೆ, ಸಂತೋಷದಲ್ಲಿ ಇರುವಂಥ ಒಂದು ಆಯ್ಕೆ. ಹಾಗಾಗಿ ಈ ಸಂತೋಷದ ಕ್ರೈಸ್ತ ಜೀವನ ಯಾವ ರೀತಿ ನಾವು ಮಾಡಬಹುದು ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡುವ. ಎಂತಹ ಶಕ್ತಿಯುತವಾದ ಸಂದೇಶವನ್ನು ಅಲ್ಲಿ ಪೌಲನು ತನ್ನ ಪತ್ರಿಕೆಯಲ್ಲಿ ವಿಶ್ವಾಸಿಗಳಿಗೆ ಬರೆಯುತ್ತಾನೆ. ಇದು ಆತನು ಹೇಳುವಂಥದ್ದು ಒಂದು ಕರೆ, ನೀವು ಸಂತೋಷ ಪಡ್ರಿ ಎಂಬುದಾಗಿ. ಪರಿಸ್ಥಿತಿಯಲ್ಲಿ ಸಂತೋಷ ಪಡುವಾಗಿಲ್ಲ, ಆದರೆ ಪೌಲನ ಒಳಗೆ ಇರುವಂಥ ಸಂತೋಷದಲ್ಲಿ ಆತನು ಇತರರಿಗೆ ಹೇಳ್ತಿದ್ದಾನೆ, ನೀವು ಸಂತೋಷ ಪಡ್ರಿ. ಇದು ಬಹಳ ಶಕ್ತಿಯುತವಾದ ಒಂದು ವಾಕ್ಯ ಭಾಗವಾಗಿದೆ. ಇದು ಫಿಲಿಪಿಯವರಿಗೆ ಬರೆದಂಥ ಒಂದು ಪತ್ರಿಕೆಯಲ್ಲಿ ಪೌಲನು ಹೇಳುವಂಥ ಮಾತಾಗಿರುತ್ತದೆ. ಅಲ್ಲಿ ಒಂದು ವೇಳೆ ನೀವು ಫಿಲಿಪಿ 4:4 ಬಹಳಷ್ಟು ಜನರಿಗೆ ಚಿರಪರಿಚಿತವಾಗಿರುವಂಥ ಒಂದು ವಾಕ್ಯ ಭಾಗ, ಸಂತೋಷಿಸಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳುತ್ತೇನೆ. ಎಲ್ಲರೂ ಕೂಡ ಹೆಚ್ಚಿನವರಿಗೆ ಫಿಲಿಪಿ 4:4 ಏನು ಹೇಳ್ತದೆ ಅಂತ ಕೇಳಿದರೆ, ಎಲ್ಲರೂ ಹೇಳಿದ್ರೆ ಸಂತೋಷಿಸ್ರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ, ಸಂತೋಷ ಪಡ್ರಿ ಅಂತೇಳಿ ಹೆಚ್ಚಿನವರು ಹೇಳುವಂಥ ಮಾತು. ಪ್ರಿಯರೇ, ಇಲ್ಲಿ ಹೊರಗೆ ಸಂತೋಷ ಇಲ್ಲ ಕಣ್ಣಲ್ಲಿ ಕಾಣುವಾಗ, ಅಲ್ಲಿ ಸನ್ನಿವೇಶ ಅಲ್ಲಿ ಸಂತೋಷ ಪಡುವಂಥದ್ದು ಕಾಣುತ್ತಾ ಇಲ್ಲ, ಆದರೆ ಒಳಗೆ ಆತನು ಸಂತೋಷ ಪಡುತ್ತಾ ಇದ್ದಾನೆ. ಅದನ್ನು ಆತನು ವಿಶ್ವಾಸಿಗಳಿಗೆ ಬರೆಯುತ್ತಾ ಇದ್ದಾನೆ, ಕರ್ತನಲ್ಲಿ ಸಂತೋಷ ಪಡ್ರಿ, ಕರ್ತನಲ್ಲಿ ಸಂತೋಷ ಪಡ್ರಿ. ಅಲ್ಲಿ ಹೇಳುವಂಥ ಮಾತು, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ಮತ್ತೆ 5ನೇ ವಚನಕ್ಕೆ ಬರುವ ಆತ ಹೇಳುವಂಥದ್ದು, ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಈ ರೀತಿಯಾಗಿ ನೀವು ಸಂತೋಷ ಪಡುವಂಥ ಸೈರಣಿ ಎಲ್ಲರಿಗೂ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಹಲ್ಲೆಲೂಯಾ. ಸೊ ಹಾಗಾಗಿ ಪ್ರಿಯರೇ, ನಾವು ಈ ಜೀವನವನ್ನು ಹೇಗೆ ಜೀವಿಸ್ತೇವೆ? ದೇವರು ನಮ್ಮನ್ನು ಜೀವಿಸಲು ಕರೆಯುತ್ತಾ ಇದ್ದಾನೆ, ಅದು ಕೂಡ ಸಂತೋಷದ ಜೀವನವನ್ನು ಜೀವಿಸಲು ಇವತ್ತು ಕರೆಯನ್ನು ನೀಡುತ್ತಾ ಇದ್ದಾನೆ. ಅಲ್ಲಿ ಈ ಸಂತೋಷದ ಕ್ರಿಸ್ತಿಯ ಜೀವನ ಯಾವ ರೀತಿ ಇರ್ತದೆ ಪ್ರಿಯರೇ? ಕ್ರಿಸ್ತಿಯ ಜೀವನ ಒಂದು ವೇಳೆ ಈ ಲೋಕದ ಜನರಿಗೆ ನೋಡುವಾಗ ಕಷ್ಟ, ಸಮಸ್ಯೆ, ಕಣ್ಣೀರು, ತೊಂದರೆಗಳು ಅಂತೇಳಿ ನೋಡಿದರೂ ಕೂಡ ಒಬ್ಬ ವಿಶ್ವಾಸಿಗೆ ತನ್ನಲ್ಲಿರುವಂಥ ದೇವರಾತ್ಮನ ಶಕ್ತಿಯನ್ನು ಅರಿತುಕೊಂಡು ಅವನು ಎಲ್ಲ ಸಮಯದಲ್ಲಿ ಕೂಡ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಬೇರೆ ಜನರಿಗೂ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ ಜನರಿಗೂ ವ್ಯತ್ಯಾಸ ಏನಂದರೆ, ಹೆಚ್ಚಿನವರು ಬರುವಂಥ ಸಿಚುವೇಶನ್ನಲ್ಲಿ ಕುಗ್ಗಿ ಹೋಗ್ತಾರೆ. ಅದು ಸರಿಯಾಗಿ ದೇವರನ್ನು ಅರಿತುಕೊಂಡವರು, ಯೇಸು ಕ್ರಿಸ್ತನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದವರು, ಪವಿತ್ರಾತ್ಮ ನನ್ನೊಳಗೆ ವಾಸ ಮಾಡುತ್ತಾನೆ ಎಂಬುದಾಗಿ ಅರಿತುಕೊಂಡವರು, ಅವರು ಕರ್ತನಲ್ಲಿ ಸಂತೋಷ ಪಡಲಿಕ್ಕಾಗ್ತದೆ. ಸಿಚುವೇಶನ್ನಲ್ಲಿ ಕುಗ್ಗಿ ಹೋಗುವುದಿಲ್ಲ. ಯಾವುದೇ ಸಿಚುವೇಶನ್ನಲ್ಲಿ ಕೂಡ ತನ್ನ ಒಳಗಿರುವಂಥ ದೇವರಲ್ಲಿ ನಂಬಿಕಿಟ್ಟ ಆತನು ಸಂತೋಷ ಪಡೋದು. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ನಾನು ಬೇಕಿದ್ರೆ ಓದ್ತೇನೆ, ಫಿಲಿಪಿ 4:9 ವಚನಗಳು. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳುತ್ತೇನೆ. ನಿನ್ನ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವನು. ಮತ್ತೆ ಕಡೇ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ನೀವು ಯಾವುದನ್ನು ನನ್ನಿಂದ ಕಲಿತುಕೊಂಡಿದ್ದೀರೋ ಮತ್ತು ಯಾವುದನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ.
ಹೀಗೆ ಮಾಡಿದರೆ ಶಾಂತಿದಾಯಕನ ದೇವರು ನಿಮ್ಮೊಂದಿಗೆ ಇರುವನು. ತಾನು ಮಾಡಲ್ ಆಗಿ ಆತನು ಹೇಳುವಂಥ ಒಂದು ಮಾತು. ಪೌಲ್ ನಮಗಿಲ್ಲಿ 3 ಸತ್ಯಗಳನ್ನು ಹೇಳ್ತಾ ಇದ್ದಾನೆ. ಪೌಲ್ ಹೇಳುವಂಥ ಮಾತೇನೆಂದರೆ, ಆತನೇ ಸಂತೋಷವು ಒಂದು ಆಯ್ಕೆ ಆಗಿದೆ. ಸಂತೋಷ ಒಂದು ಆಯ್ಕೆ ಆಗಿದೆ ಮೊದಲನಾಗಿ, ಅಥವಾ ಜಾಯ್ ಈಸ್ ಅ ಚಾಯ್ಸ್. ಎರಡನೇದಾಗಿ, ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ಹೇಗೆ? ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳ ಯೋಚನೆ ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆ ರೀತಿಯಾಗಿ ಆಶೀರ್ವದಿಸಲ್ಪಡುತ್ತೀರಿ. ಯು ಆರ್ ಬ್ಲೆಸ್ಡ್. ಹಲ್ಲೆಲೂಯಾ. ಮೂರನೇದು, ಕೊನೆಯದಾಗಿ ಪೌಲ್ ನಮಗೆ ಎಚ್ಚರಿಕೆ ನೀಡುತ್ತಾನೆ, ನಾವು ನಮ್ಮನ್ನು ಒಪ್ಪಿಸಬೇಕು, ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ಅದಕ್ಕೆ ಹೇಳ್ತೇನೆ, ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯ ಅದಕ್ಕೆ ಒಪ್ಪಿಸಿಕೊಡಬೇಕು, ಯಾವುದು ಮಾನ್ಯ ಅದಕ್ಕೆ ಒಪ್ಪಿಸಿಕೊಡಬೇಕು, ಅದನ್ನು ಒಪ್ಪಿಕೊಳ್ಳಬೇಕು. ಯಾವುದು ನ್ಯಾಯ ಅದನ್ನು ಒಪ್ಪಿಕೊಳ್ಳಬೇಕು, ಯಾವುದು ಶುದ್ಧ ಅದನ್ನು ಒಪ್ಪಿಕೊಳ್ಳಬೇಕು, ಯಾವುದು ಪ್ರೀತಿ ಅದನ್ನು ಒಪ್ಪಿಕೊಂಡು ಅಳವಡಿಸಬೇಕು, ಯಾವುದು ಮನೋಹರವಾಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯಾವುದೋ ಅವೆಲ್ಲವೂ ಲಕ್ಷ್ಯಕ್ಕೆ ತಂದುಕೊಳ್ಳಬೇಕು ಮತ್ತು ಅದನ್ನು ಒಪ್ಪಿಕೊಳ್ಳಬೇಕು. ಅದರಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ಆತನ ಹೇಳ್ತೇನೆ. ಅಷ್ಟು ಮಾತ್ರ. ಮುಂದೆ ಅದನ್ನೇ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದರೋ ಮತ್ತು ಯಾವುದು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನು ಮಾಡುತ್ತಾ ಬನ್ನಿರಿ. ಈ ವಾಕ್ಯಗಳನ್ನು ನನ್ನಲ್ಲಿ ನೀವು ಕಂಡಿದ್ದೀರಲ್ಲ, ಈ ವಾಕ್ಯಗಳನ್ನು ಅಳವಡಿಸಿ ನಾನು ಜೀವಿಸುವಂಥ ಮಾದರಿಯನ್ನು ನೀವು ನೋಡಿದಿರಲ್ಲ, ಹಾಗಾಗಿ ನನ್ನನ್ನು ಅನುಸರಿಸಿರಿ ಎಂಬುದಂಥ ರೀತಿಯಲ್ಲಿ ಆತನು ಹೇಳುತ್ತಾನೆ ಪ್ರಿಯರೇ. ಅಂದರೆ ನಾವು ಮಾಡಬೇಕು ಇದನ್ನಂತೇಳಿ, ನಾವು ಮಾಡಬೇಕು. ಹಲ್ಲೆಲೂಯಾ. ಹೀಗೆ ಮಾಡಿದರೆ ಶಾಂತಿದಾಯಕನ ದೇವರು ನಿಮ್ಮೊಂದಿಗೆ ಇರುವನು. ನೋಡ್ರಿ, ಶಾಂತಿದಾಯಕನ ದೇವರು ಯಾರೊಟ್ಟಿಗಿರ್ತಾನೆ? ನಿಮ್ಮೊಟ್ಟಿಗಿರ್ತಾನೆ. ಇಡೀ ಲೋಕ ಅನೇಕ ಆವರ್ತಿ ನಮ್ಮ ಎಗೇನ್ಸ್ಟ್ ಆಗಿ ಬರ್ಬೋದು. ನಮ್ಮ ನೆರೆಮನೆಯವರ ಅನೇಕ ಆವರ್ತಿ ನಾವು ತಪ್ಪು ಮಾಡದೆಯೂ ಎಗೇನ್ಸ್ಟ್ ಆಗಿ ಬರ್ಬೋದು. ಸಮಾಜ ನಮ್ಮ ಎಗೇನ್ಸ್ಟ್ ಆಗಿ ಬರ್ಬೋದು. ಜನರು ನಮ್ಮ ಬಗ್ಗೆ ತಪ್ಪಭಿಪ್ರಾಯಗಳನ್ನು ಮಂಡಿಸಬಹುದು. ಆದರೆ ಪ್ರೀತಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಹೀಗೆ ನೀವು ಮಾಡಿದರೆ ಶಾಂತಿದಾಯಕನ ದೇವರು ನಿಮ್ಮೊಂದಿಗೆ ಇರುತ್ತಾನೆ ಎಂಬುದಾಗಿ. ಹಾಗಾದರೆ ಇಲ್ಲಿ ನಾವು ನೋಡುವ ಪ್ರೀತಿ ಅಥವಾ ಸಂತೋಷ ಒಂದು ಆಯ್ಕೆಯಾಗಿದೆ. ಮಾನವನಿಗೆ ಆ ಸಂತೋಷ ಪಡುವಂಥದ್ದು ಒಂದು ಆಯ್ಕೆಯಾಗಿದೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಪರಿಸ್ಥಿತಿ ನೋಡುವಾಗ ಅಲ್ಲಿ ಪೌಲನಿಗೆ ಸಂತೋಷ ಪಡುವಂಥ ಯಾವ ಸಂಗತಿಗಳು ಅಲ್ಲಿ ನಡೀತಾ ಇಲ್ಲ. ಪೌಲನ ಜೀವನದಲ್ಲಿ ಈಗ ನಡೀತಾ ಇರುವಂಥದ್ದು ಸೆರೆಮನೆ ವಾಸ. ಒಂದು ವೇಳೆ ಸಂಕೋಲೆಗಳಿಂದ ತನ್ನ ಕೈಗಳು ಅಥವಾ ಕಾಲುಗಳು ಬಂಧಿಸಲ್ಪಟ್ಟಿರಬಹುದು, ಆಚೆ ಈಚೆ ಶಿಪಾಯಿಗಳು ಕಾವಲಾಗಿರಬಹುದು, ಬಂದೀಖಾನೆಯಲ್ಲಿ ಒಂದು ವೇಳೆ ಒಬ್ಬಂಟಿಕನಾಗಿರುವಂಥ ಒಂದು ಸನ್ನಿವೇಶ ಕೂಡ ಇದ್ದಿರಬಹುದು. ಆದರೆ ಪ್ರೀತಿಯ ದೇವಜನರೇ, ಆ ಸನ್ನಿವೇಶದಲ್ಲಿ ಕುಗ್ಗಿ ಹೋಗದೆ, ಆ ಸನ್ನಿವೇಶದಲ್ಲಿ ತನ್ನನ್ನು ಕುಗ್ಗಿಸಿಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳದೆ, ಅಯ್ಯೋ ನನಗೆ ಯಾರು ಇಲ್ಲ, ನಾನು ಇಷ್ಟೆಲ್ಲ ಸೇವೆ ಮಾಡಿದ್ದೇನೆ, ಇವತ್ತು ಯಾರೂ ನನಗೆ ಬರ್ತಾ ಇಲ್ಲ ಎಂಬುದಾಗಿ ಎಲ್ಲೂ ಕೂಡ ಗುಣಗುಟ್ಟದೆ ಪೌಲನು ಹೇಳುವಂಥ ಮಾತೇನೆಂದರೆ, ನಾನು ಹೇಳಿದ್ಮೇಲೆ ಹೇಳುತ್ತಾ ಇದ್ದೇನೆ, ನೀವು ಸಂತೋಷ ಪಡ್ರಿ. ನೀವು ಹೊರಗಿದ್ದೀರಲ್ಲ, ನಾನು ಒಳಗಿದ್ದೇನೆ, ನಾನು ಸೆರೆಮನೆಯಲ್ಲಿದ್ದೇನೆ. ಆದರೆ ನಾನು ಹೇಳ್ತಿದ್ದೇನೆ, ನನ್ನ ಪ್ರೀತಿಯ ಸಹೋದರರೇ, ನೀವು ಸಹೋದರಿಯರೇ, ನೀವು ಸಂತೋಷ ಪಡಿರಿ ಎಂಬುದಾಗಿ. ಪ್ರಿಯರೇ, ಎಂಥ ಸನ್ನಿವೇಶ! ನಾವಾದರೆ ಏನು ಮಾಡ್ತಿದ್ದೆವು? ನಾವು ಪರಿಸ್ಥಿತಿಯಲ್ಲಿ ಇರ್ತೀರಿ ಏನು ಮಾಡ್ತಿದ್ದೆವು? ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಕೂಡ ಕುಗ್ಗಿ ಹೋಗುವಂಥ ಜನರಾಗಿರ್ತೇವೆ ಪ್ರಿಯರೇ. ಸಣ್ಣ ಸಣ್ಣ ವಿಚಾರಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ಕುಗ್ಗಿ ಹೋಗುವಂಥ ಜನರಾಗಿರ್ತೇವೆ. ಆದರೆ ದೇವ ಮಕ್ಕಳದು ನಾವು ಕುಗ್ಗಿ ಹೋಗಬಾರದು, ನಾವು ಸಂತೋಷದಲ್ಲಿರಬೇಕೆಂಬುದೇ ದೇವರ ಚಿತ್ತ ಪ್ರಿಯರೇ. ಹಾಗಾಗಿ ನಾವು ಸನ್ನಿವೇಶಕ್ಕೆ ಬಲಿಪಶುಗಳಲ್ಲ. ಪೌಲ್ ಹೇಳುವಂಥದ್ದು, ಸನ್ನಿವೇಶಕ್ಕೆ ನಾವು ಬಲಿಪಶುಗಳಲ್ಲ. ನೀವು ಸಂತೋಷ ಪಡ್ರಿ, ಸನ್ನಿವೇಶ ನೋಡಿ ನೀವು ಆಕ್ಟ್ ಮಾಡಬೇಡ್ರಿ. ಸುತ್ತಮುತ್ತಲಿರುವಂಥ ಜನರನ್ನು ನೋಡಿ ನಿಮ್ಮ ನಿರ್ಧಾರಗಳನ್ನು ನೀವು ಬದಲಾಯಿಸಬೇಡ್ರಿ. ಸುತ್ತಮುತ್ತಲ ಜನರನ್ನು ನೋಡಿ ನೀವು ಕುಗ್ಗಿ ಹೋಗಬೇಡ್ರಿ, ನೀವು ಸಂತೋಷ ಪಡ್ರಿ. ಯಾಕಂದ್ರೆ ನೀವು ಯೇಸುವನ್ನು ಅರಿತವರಾಗಿದ್ದೀರಿ, ನೀವು ಸರಿಯಾಗಿ ಅರಿತುಕೊಂಡಿದ್ದೀರಿ ಕರ್ತನನ್ನು. ಹಾಗಾಗಿ ನೀವು ಸಂತೋಷ ಪಡ್ರಿ ಎಂಬುದಾಗಿ ಆತನು ಹೇಳುವಂಥ ಮಾತು ಪ್ರಿಯರೇ. ಹಾಗಾಗಿ ನಿಜವಾದ ಸಂತೋಷದ ಮೂಲ ಅದು ದೇವರಾಗಿದ್ದಾನೆ. ದೇವರು ನಮ್ಮಲ್ಲಿರುವಾಗ ಅಲ್ಲಿ ನಮಗೆ ಸಂತೋಷ ಸಿಗ್ತದೆ. ಹಾಗಾಗಿ
ನಾವು ಇಲ್ಲಿ ನೋಡ್ತೇವೆ ಪ್ರಿಯ, ಗಲಾತ್ಯ ಸಭೆಗೆ ಬರೆಯುವಾಗ ಪೌಲನು ಹೇಳ್ತಾನೆ 2:20 ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಫಿಸಿಕಲ್ ಎಲ್ಲ ಅನೇಕ ಆವರ್ತಿ ಶಿಲುಬೆಗೆ ಹಾಕಿಸಿಕೊಂಡಿದ್ದೆ ಅಂತ ಹೇಳುವಾಗ ಆತನು ಹೋಗಿ ಮರದ ಕಂಬಕ್ಕೆ ತೂಗಿದ್ದಾನಂತೆ ಹೇಳುವಂಥದ್ದಲ್ಲ. ನನ್ನನ್ನು ನಾನು ಸಾಯಿಸಿಕೊಂಡಿದ್ದೇನೆ, ನನ್ನ ಆಶಯಗಳನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಮತ್ತೆ ಹೇಳ್ತಾನೆ, ಇನ್ನು ಜೀವಿಸುವವನು ನಾನಲ್ಲ, ಇನ್ನು ನಾನು ಜೀವಿಸುವುದಲ್ಲ, ಆತನು ಹೇಳ್ತಾನೆ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ, ಅದಕ್ಕೋಸ್ಕರ ನಾನು ಸಂತೋಷ ಪಡುತ್ತೇನೆ. ನಾನು ಸತ್ತಿದ್ದೇನೆ, ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ನನ್ನ ಎಲ್ಲ ಆಶೆಗಳನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ನನ್ನೆಲ್ಲ ಆಕಾಂಕ್ಷೆಗಳನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ನನ್ನ ಗೌರವವನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ನನ್ನ ಅಹಂಕಾರಗಳನ್ನು ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇವತ್ತು ನಾನಲ್ಲ, ನನ್ನಲ್ಲಿ ಜೀವಿಸುವಂಥದ್ದು ಕ್ರಿಸ್ತನು ಎನ್ನುವಂಥ ಒಂದು ಮನೋಭಾವನೆಯಲ್ಲಿ ಪೌಲನು ಇದ್ದದರಿಂದ ಅವನ ಪರಿಸ್ಥಿತಿ ನೋಡಿ ಕುಗ್ಗಿ ಹೋಗದೆ ತನ್ನಲ್ಲಿ ತಾನೇ ಸಂತೋಷ ಪಡುವನಾಗಿದ್ದಾನೆ. ಪೌಲನಲ್ಲಿ ಸುಳ್ಳು ಹೇಳಿದಲ್ಲ ನಾನು ಸಂತೋಷವಾಗಿದ್ದೇನೆ ಎಂಬುದಾಗಿ. ಆತ ನಿಜವಾಗಲೂ ಸಂತೋಷವಾಗಿದ್ದ, ನಿಜವಾಗಲೂ ಆತನು ಒಳಗೆ ಸಂತೋಷವಾಗಿದ್ದ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು, ನನ್ನ ಒಳಗೆ ಇರುವ ಆತನು ದೊಡ್ಡವನು, ಅದು ಕ್ರಿಸ್ತ ನನ್ನೊಳಗಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ. ಅದಕ್ಕೆ ಈ ಶರೀರದಲ್ಲಿ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ. ಹೇಗೆ ನಾನು ಜೀವಿಸ್ತಿದ್ದೇನೆ ಶರೀರದಲ್ಲಿ? ಈಗ ದೇವಕುಮಾರನ ಮೇಲಿರುವ ನಂಬಿಕೆಯಿಂದಲೇ. ಹಾಗಾಗಿ ನಾನು ಸಂತೋಷ ಪಡುತ್ತೇನೆ. ಈಗ ನನಗೆ ಯಾರಾದರೂ ಎಫೆಕ್ಟ್ ಮಾಡಿದರೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತನಿದ್ದಾನೆ, ಕ್ರಿಸ್ತನಿಗೆ ಎಫೆಕ್ಟ್ ಮಾಡಬೇಕು ಅವರು, ನಾನು ಸಂತೋಷ ಪಡ್ತೇನೆ. ಹಲ್ಲೆಲೂಯ. ಅದಕ್ಕೆ ಮತ್ತೆ ಹೇಳಿದೆ, ಆತನು ನನ್ನ ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳ್ತೇವೆ. ಹಾಗಾಗಿ ಸಂತೋಷವನ್ನು ಸ್ವೀಕರಿಸಿ ಅಥವಾ ನಿರಾಕರಿಸಿ ನಮಗೆ ಐಕ್ಯ ಇದೆ ಎಂಬುವಂಥದ್ದೇ ಇವತ್ತು ಪೌಲ್ ನಮಗೆ ಈ ವಾಕ್ಯ ಭಾಗದಲ್ಲಿ ತೋರಿಸಿಕೊಟ್ಟು ನಮಗೆ ಐಕ್ಯ ಇದೆ. ಪೌಲ್ನಿಗೆ 2 ಐಕ್ಯ ಇತ್ತು. ಒಂದ ಕುಗ್ಗಿ ಹೋಗಿದ್ದವನಾಗಿ ತನ್ನ ಪರಿಸ್ಥಿತಿಯನ್ನು ನೋಡಿ ತಾನು ಅಲ್ಲಿ ಸುಮ್ಮನೆ ಅಯ್ಯೋ ಅಂತೇಳಿ ಕೂತ್ಕೊಳ್ಬೇಕು, ಅಥವಾ ತನ್ನೊಳಗಿರುವಂಥ ಪವಿತ್ರಾತ್ಮನ ದೃಷ್ಟಿಸಿ ತನ್ನ ಒಳಗಿರುವಂಥ ಸಂತೋಷದಲ್ಲಿ ಆತನು ಸಂತೋಷ ಪಡುವಂಥದ್ದು. ಆತನ 2 ಐಕ್ಯ ಇತ್ತು. ಆತನು ಆದುಕೊಂಡದ್ದು ಸಂತೋಷ, ಪವಿತ್ರಾತ್ಮನ ಫಲ ಪ್ರಿಯರೇ. ಹಾಗಾಗಿ ಲೋಕದಲ್ಲಿ ನಾವು ನೋಡುವಾಗ ಸಾಮಾನ್ಯವಾಗಿ ಲೋಕದಲ್ಲಿ ಹೇಗೆ ಸಂತೋಷ ಪಡುತ್ತಾರೆ ಜನರು? ಅನೇಕ ವರ್ತಿ ಸಂತೋಷ ಪಡುವ ಅಥವಾ ನೆಗಡುವಂಥದ್ದು, ಸಂತೋಷ ಪಡುವಂಥದ್ದು. ನೆಗಡುವಂಥದ್ದು ಅಂತ ಹೇಳುವ ಸ್ಮೈಲ್ ಅದು ಸಂತೋಷದೊಂದು ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು, ಅಥವಾ ಅದರದ್ದು ಒಂದು ಕನ್ನಡಿ ಇದ್ದ ಹಾಗೆ. ಸಂತೋಷ ಪಡುವಂಥದ್ದು ಹೇಳುವಾಗ ಅವನು ನೆಗಡ್ತಾನೆ. ಸಂತೋಷ ಬಂದಾಗ ಅವನು ಮುಗುಲ್ ನಗೆ ಇರ್ಬೋದು, ಒಂದು ಅಥವಾ ಬೇರೆ ಬೇರೆ ನಗೆ ಇರ್ಬೋದು. ಆದರೆ ಇಲ್ಲಿ ಲೋಕದಲ್ಲಿ ನಾವು ಕೆಲವು ಸಲ ಹಾಸ್ಯ ನೋಡುವಾಗ ನಾವು ನೆಗಡ್ತೇವೆ, ಸಂತೋಷ ಪಡ್ತೇವೆ ಹಾಸ್ಯ ನೋಡುವಾಗ. ಅಥವಾ ಅನೇಕವರು ಪಾರ್ಟಿಯಲ್ಲಿ ಭಾಗವಹಿಸುವಾಗ ಸಂತೋಷದಿಂದ ಪಾರ್ಟಿಯಲ್ಲಿ ಭಾಗವಹಿಸ್ತಾರೆ, ಆಗ ಸಂತೋಷ ಬರ್ತೇವೆ ಅವರಿಗೆ. ಇನ್ನು ಅನೇಕ ಸನ್ನಿವೇಶಗಳು ನಮಗೆ ಸಂತೋಷ ತರ್ತವೆ ಈ ಲೋಕದಲ್ಲಿ. ಆದರೆ ಇಲ್ಲಿ ನಾವು ಹೇಳುವಂಥ ಸಂತೋಷ ಲೋಕ ಕೊಡುವಂಥ ಸಂತೋಷ ಅಲ್ಲ. ಹಾಸ್ಯ ನೋಡಿದ ಸಂತೋಷ ಹಾಸ್ಯ ಮುಗಿಯುವಾಗ ಆ ಸಂತೋಷ ಮರೆಯಾಗಿ ಹೋಗ್ತದೆ. ಪಾರ್ಟಿಗೆ ಹೋದಂಥ ಸಂತೋಷ ಪಾರ್ಟಿ ಮುಗಿದ ಕೂಡಲೇ ಅದು ಮರೆಯಾಗಿ ಹೋಗ್ತದೆ. ಆದರೆ ಇಲ್ಲಿ ಹೇಳುವಂಥದ್ದು ಶಾಶ್ವತವಾದ ಸಂತೋಷ, ಕ್ರಿಸ್ತನು ನಮಗೆ ಕೊಡುವಂಥ ಸಂತೋಷ, ಪವಿತ್ರಾತ್ಮ ದೇವರು ನಮಗೆ ಕೊಡುವಂಥ ಸಂತೋಷ. ಆ ಸಂತೋಷ ನಮ್ಮೊಳಗಿರುವಾಗ ಅದರಲ್ಲಿ ರಿಜಾಯ್ಸ್ ಮಾಡ್ರಿ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು ಪ್ರಿಯರೇ. ಹಾಗಾಗಿ ನಾವು ನೋಡುವಾಗ ಆಧ್ಯಾತ್ಮಿಕ ಸಂತೋಷ ಅದು ಪವಿತ್ರಾತ್ಮನ ಫಲವಾಗಿದೆ, ಅದು ನಿರಂತರವಾಗಿರುವಂಥದ್ದಾಗಿದೆ. ನಿಜವಾದ ಸಂತೋಷ ಅದು ದೇವರಿಂದ ಬರುವಂಥ ಕೊಡುಗೆಯಾಗಿದೆ. ನಾನು ಚೂಸ್ ಮಾಡ್ಬೋದು, ಬಿಡ್ಬೋದು ಪ್ರಿಯ. ಅದಕ್ಕೆ ಥೆಸಲೋನಿಕೆ ಬರೆಯುವಾಗಲೂ ಕೂಡ ಪೌಲ್ ಇದೇ ಮಾತನ್ನು ಹೇಳ್ತಾನೆ. 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನ ಮತ್ತು 18ನೇ ವಚನ. ಯಾವಾಗಲೂ ಸಂತೋಷಿಸ್ರಿ, ಸೇಮ್ ವರ್ಡ್, ಯಾವಾಗಲೂ ಸಂತೋಷಿಸ್ರಿ. ಮತ್ತೆ ಹೇಳ್ತಾನೆ, ಎಡಬಿಡದೆ ಪ್ರಾರ್ಥಿಸಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡ್ರಿ. ಎಲ್ಲದರಲ್ಲಿ ಅಂದರೆ ಹೇಗೆ? ಕಷ್ಟ ಬರುವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಿರಿ, ಅಥವಾ ಒಳ್ಳೆ ಸನ್ನಿವೇಶ ಬರುವಾಗಲೂ ಕೃತಜ್ಞತೆ ಸಲ್ಲಿಸಿರಿ. ಎಲ್ಲ ವಿಷಯದಲ್ಲಿಯೂ ಎಲ್ಲದರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡ್ರಿ. ಇದೇ ನಿಮ್ಮ ವಿಷಯವಾಗಿ
ಕ್ರಿಸ್ತ ಯೇಸು ತೋರಿ ಬಂದ ದೇವರ ಚಿತ್ತ. ಇದು ದೇವರ ಚಿತ್ತವಾಗಿದೆ. ಹಾಗೆ ಪ್ರಿಯರೇ, ಯಾಕೆ ನಾವು ಸಂತೋಷ ಪಡಬೇಕಂದ್ರೆ ದೇವರಿಂದ ಹುಟ್ಟಿದವರಾದ ನಾವು, ದೇವರ DNA ನಮ್ಮಲ್ಲಿ ಹರಿದಾಡ್ತಾ ಇದೆ. ಒಂದು ವೇಳೆ ನಿಜವಾಗ್ಲೂ ನಾವು ಅರಿತುಕೊಂಡ್ರೆ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಾಗ್ತೇವೆ ಪ್ರಿಯರೇ. ಹಾಗಾಗಿ ನಮ್ಮ ಹೊರಗೆ ಏನಾಗುತ್ತದೋ ಅದರಿಂದ ಸಂತೋಷ ಹರಿಯುವುದಲ್ಲ, ನಮ್ಮ ಒಳಗೆ ಹರಿಯುವಂಥ ಸಂತೋಷದಿಂದ ನಾವು ಸಂತೋಷ ಪಡುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೆ ದಾವೀದನ ರಾಜನು ಕೀರ್ತನೆಯಲ್ಲಿ ಹೀಗೆ ಬರೀತಾರೆ, 16ನೇ ಅಧ್ಯಾಯ 11ನೇ ವಚನ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನೋಡ್ರಿ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಸಂಪೂರ್ಣ ಸಂತೋಷವಿದೆ. ನಿನ್ನ ಸಮ್ಮುಖದಲ್ಲಿ ಸಂಪೂರ್ಣ ಸಂತೋಷವಿದೆ. ಎಲ್ಲೂ ಸಿಕ್ಕದಂತ ಸಂತೋಷ ದೇವರೇ ನಿನ್ನ ಸಮ್ಮುಖದಲ್ಲಿ ಇದೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಆದರೆ ದಾವೀದನ ದೇವರು ನಮ್ಮ ದೇವರು, ದಾವೀದನ ದೇವರೇ ನಮ್ಮ ದೇವರು ಮಾರ್ಪಟ್ಟಿಲ್ಲ. ದಾವೀದನಿಗೆ ಸಿಕ್ಕಿದ ಕೃಪೆಗಿಂತ ಹೆಚ್ಚಿನ ಕೃಪೆ ಇವತ್ತು ಕೃಪಾಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಈ ಕೃಪಾಕಾಲದ ಇನ್ನೂ ಹೆಚ್ಚಿನದು ದೇವರು ನಮಗೆ ಕೊಡಲಿಕ್ಕೆ ಬಯಸ್ತಾನೆ. ಹಾಗಾದ್ರೆ ಪ್ರೀತಿಯ ದೇವಜನರೇ, ಸನ್ನಿವೇಶದಲ್ಲಿ ನೀನು ದುಃಖ ಪಡಬೇಡ. ಸನ್ನಿವೇಶದಲ್ಲಿ ನಿನ್ನ ದೇವರು ನಿನ್ನ ಒಳಗಿರುವಂಥ ಪವಿತ್ರಾತ್ಮನ ಮೂಲಕವಾಗಿ ನೀನು ಒಳಗಿಂದ ಸಂತೋಷ ಪಡ್ರಿ. ಅಲ್ಲಲ್ಲಿ ಇದು ಕೆಲಸ ಅನೇಕ ವಾರ್ತೆ ಹೇಳ್ಬೋದು. ಬ್ರದರ್, ಇದೆಲ್ಲ ಹೇಳಲಿಕ್ಕೆ ಸುಲಭ. ಸಿಚುವೇಶನ್ ಬರುವಾಗ ಹೇಗೆ ಅದನ್ನು ಎದುರಿಸುವಂಥದ್ದು. ದೇವರ ವಾಕ್ಯ ಪ್ರಾಕ್ಟಿಕಲ್ ಆಗಿದೆ ಪ್ರಿಯರೇ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾನು ಕೂಡ ಅನೇಕ ಆವರ್ತಿ ಸಿಚುವೇಶನ್ ಬರುವಾಗ ಕುಗ್ಗಿ ಹೋದದ್ದು ಉಂಟು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತೇವೆ, ಪ್ರಾಕ್ಟೀಸ್ ಮಾಡಬೇಕು. ವಾಕ್ಯಗಳು ಪ್ರಾಕ್ಟೀಸ್ ಮಾಡ್ತಾ ಬರುವಾಗ ನಾವು ಸಿಚುವೇಶನ್ನಲ್ಲಿ ಕೂಡ ಸಂತೋಷ ಪಡಲಿಕ್ಕೆ ಆಗ್ತದೆ. ಹಿಂದಿನ ದಿನಮಾನಗಳಲ್ಲಿ ನಮಗೆ ಯಾರಾದರೂ ಏನಾದರೂ ಹೇಳಿದರೆ ತುಂಬ ಕಷ್ಟ ಆಗುತ್ತೆ ಅದನ್ನು ಕೇಳಿಸಿಕೊಳ್ಳಿಕ್ಕೆ, ಸಹಿಸಿಕೊಳ್ಳಿಕ್ಕೆ. ಆದರೆ ಈಗ ಹಾಗೆ ಅಲ್ಲ, ತುಂಬ ಬದಲಾವಣೆ ಆಗ್ತಾ ಇದೆ ನಮ್ಮ ಒಳಗೆ. ಅದು ನಮ್ಗೆ ಗೊತ್ತಾಗ್ತದೆ. ಈ ಆಧ್ಯಾತ್ಮಿಕ ಜೀವನ ನಾವು ಒಂದೊಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ದೇವೋ ಇಲ್ಲ ಎಂಬುದಾಗಿ ಬೇರೆಯವರಿಗೆ ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ನಮಗೆ ಗೊತ್ತಾಗ್ತದೆ, ನಿಮಗೆ ಗೊತ್ತಾಗ್ತದೆ. ಹಾಗಾದರೆ ಈಗ ಏನಾಗ್ತದೆ, ಈಗ ನಾವು ಸಂತೋಷ ಪಡ್ತಿದ್ದೇವೆ. ಯಾಕೆ ನಿಮ್ಮ ಮೇಲೆ ಕೆಟ್ಟದಾಗಿ ನನ್ನ ಹೆಸರನ್ನ ನಿಮಿತ್ತ ಯಾರಾದರೂ ಕೆಟ್ಟದಾಗಿ ಮಾತನಾಡಿದರೆ ನೀವು ಸಂತೋಷ ಪಡ್ರಿ. ಯಾಕಂದರೆ ನಿಮಗೆ ಬಹಳ ಫಲ ಸಿಕ್ಕುವುದು. ಸ್ವಾಮಿ ಹೇಳ್ತಾರೆ, ನಿಮಗೆ ಬಹಳ ಫಲ ಇದೆ. ಹಲ್ಲೆಲೂಯಾ. ಹಾಗಾಗಿ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಶಾಶ್ವತ ಭಾಗ್ಯ. ಹಲ್ಲೆಲೂಯಾ. ಹಾಗಾಗಿ ಅನೇಕಾವರ್ತಿ ಬಿತ್ತಿದ್ದನ್ನೇ ಕೊಯ್ತೇವೆ ಅಂತ ಹೇಳ್ತೇವಲ್ಲ, ನಾವು ಕೊಟ್ಟದನ್ನೇ ವಾಪಸ್ ತಗೊಳ್ತೇವೆ. ನೀವು ಸಂತೋಷ ಕೊಡ್ತಿದ್ದೆ ಇನ್ನೊಬ್ಬನ ಜೀವನದಲ್ಲಿ ಸಂತೋಷವನ್ನು ಬಿತ್ತುತ್ತಾ ಇದ್ದೀಯಾ, ಇನ್ನು 100% ನೀನು ಸಂತೋಷವನ್ನು ಕೊಯ್ತಾ ಇರ್ತಿ. ಅದಕ್ಕೆ ಲೂಕನ ಸುವಾರ್ತೆಯಲ್ಲಿ ಹೇಳುವಂಥ ಮಾತು 6ನೇ ಅಧ್ಯಾಯ 30, ಕೊಡಿರಿ ಆಗ ನಿಮಗೂ ಕೊಡುವುದು. ಅದೆಲ್ಲ ವಿಷಯ ಬಂತು ಪ್ರಿಯರೇ. ನೀವು ಸಮಾಧಾನ ಬಿತ್ತುತ್ತಿದ್ದೀಯಾ, ಸಮಾಧಾನವನ್ನು ಕೊಯ್ಯುತ್ತಿ. ನೀನೊಂದು ವೇಳೆ ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಸಂಸ್ಥೆಯಲ್ಲಿ ನೀನು ಸಮಾಧಾನಕ್ಕೆ ಬದಲಾಗಿ ಅಸಮಾಧಾನವನ್ನು ಬಿತ್ತುತ್ತಿದ್ದೀಯಾ, ಖಂಡಿತವಾಗಲೂ ಡಬಲ್ ಅಸಮಾಧಾನ ನೀನು ಅನುಭವಿಸ್ತಿ. ಅದಕ್ಕೆ ಹೋಶೀಯನ ಗ್ರಂಥದಲ್ಲಿ 8ನೇ ಅಧ್ಯಾಯ 7ನೇ ವಚನ ಈ ಪ್ರವಾದಿ ಹೇಳುವಂಥ ಮಾತು, ಅವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ಯುತ್ತಾರೆ. ಅವರು ಒಬ್ಬರಿಗೆ ಗಾಳಿ ಬಿತ್ತುತ್ತಾ ಇದ್ದಾರೆ, ಈ ಕೊಯ್ಯುವಂಥದ್ದು ಯಾವುದು, ಬಿರುಗಾಳಿ. ಯಾಕಂದರೆ ಒಂದು ಬೀಜ ಅದು ಫಲ ಕೊಡುವಾಗ, ಮೊಳಕೆ ಬರುವಾಗ ಅದು ಒಂದು ಬೀಜ ಪ್ರೊಡ್ಯೂಸ್ ಮಾಡುವುದಲ್ಲ, ಸಾವಿರಾರು ಬೀಜಗಳು ಪ್ರೊಡ್ಯೂಸ್ ಮಾಡ್ತದೆ. ಹಾಗಾಗಿ ಬಿರುಗಾಳಿ ಒಂದು ಕುಟುಂಬದ ಅಥವಾ ವ್ಯಕ್ತಿಯ ಮಧ್ಯದಲ್ಲಿ ನಾನು ವಿಷದ ಗಾಳಿಯನ್ನು ಬಿತ್ತಿದರೆ ವಿಷದ ಬಿರುಗಾಳಿಯನ್ನೇ ಕೊಯ್ಯುತ್ತೇನೆ. ದ್ವೇಷದ ಗಾಳಿಯನ್ನು ಬಿತ್ತಿದರೆ ದ್ವೇಷದ ಬಿರುಗಾಳಿಯನ್ನೇ ನಾನು ಕೊಯ್ಯುತ್ತೇನೆ ಎಂಬುದಾಗಿ ಅಲ್ಲಿ ಹೋಶೇಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಮತ್ತೆ ಅದೇ ಪ್ರವಾದನ ಗ್ರಂಥದಲ್ಲಿ 10ನೇ 12ನೇ ವಚನ ಹೀಗೆ ಹೇಳ್ತದೆ, ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ. ಹಲ್ಲೆಲೂಯಾ. ನಾವು ನೀತಿಯ ಬೀಜವನ್ನು ಬಿತ್ತುವ ಯಾಕೆ ಬೇಕು ಪ್ರಿಯರೇ? ಇದು ವಾಕ್ಯ ಸತ್ಯ. ಇವತ್ತೇನಾಗಿದೆ, ಅನೇಕರಿಗೆ ಈ ವಾಕ್ಯ ಎಲ್ಲ ಬಾಯ್ಪಾಠ ಇದೆ ನಮಗೆ. ಅದು ಅನೇಕ ಹೊರತು ಏನು ಮಾಡ್ತೇವೆ, ನಾವು ಜೀವನದಲ್ಲಿ ನಾವು ಉಲ್ಟವೇ ಹೊಡಿತಾ ಇರ್ತೇವೆ.
ಹಲ್ಲೆಲೂಯಾ. ಇಲ್ಲಿ ಹೇಳುವಂಥದ್ದು, ನೀನು ನೀತಿಯ ಬೀಜವನ್ನು ಬಿತ್ತು ನಿನಗೆ ಪ್ರೀತಿಯ ಫಲವನ್ನು ಕೊಯ್ಯುತ್ತಿ. ಹಲ್ಲೆಲೂಯಾ. ಹಾಗೆ ಪ್ರೀತಿ ದೇವರೇ, ನಾವು ಸಂತೋಷವನ್ನು ಯಾವಾಗಲೂ ಕೂಡ ಇತರರ ಜೀವನದಲ್ಲಿ ನಮ್ಮೊಳಗಿರುವಂಥ ಸಂತೋಷವನ್ನು ನಾವು ಬಿತ್ತಬೇಕು. ಯಾರ ಜೀವನದಲ್ಲಿಯೂ ಕೂಡ ನಾವು ಸಂತೋಷವನ್ನು ತೆಗೆಯಬಾರದು ಪ್ರಿಯರೇ. ಮತ್ತೆ ಕೀರ್ತನೆಗಾರನ ಹೇಳುವಂಥ ಮಾತು 118:24 ಈ ದಿನವು ಯೆಹೋವನಿಂದಲೇ. ನಮಗೆ ಗೊತ್ತಿರಬೇಕು, ಪ್ರತಿ ದಿವಸ ದೇವರು ನಮಗೆ ಕೊಟ್ಟಿದ್ದಾನೆ, ಇದು ದೇವರು ಕೊಟ್ಟಿದ್ದಾನೆ. ಹಾಗಾಗಿ ದೇವರ ಮಹಿಮೆಗೋಸ್ಕರ ನಾನು ಜೀವಿಸ್ತೇನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇದನ್ನು ಯೆಹೋವನಿಂದ ನೇಮಕವಾದು, ಇದರಲ್ಲಿ ನಾನು ಉಲ್ಲಾಸಿಸ್ತೇನೆ, ಆನಂದಿಸ್ತೇನೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತೇವೆ ಪ್ರಿಯರೇ. ಅನೇಕ ವರ್ತಿ ಪ್ರೀತಿ ದೇವ ಜನರೇ, ಸಂತೋಷ ಎನ್ನುವಂಥದ್ದು ಒಂದು ಆಯ್ಕೆ ಆಗಿದೆ. ಇಲ್ಲಿ ನಾವು ನೋಡುವಾಗ ಪ್ರೀತಿಯ ಗುಲಾಬಿಗಳ ನಡುವೆ ಅನೇಕ ಮುಳ್ಳುಗಳಿದೆ. ಆ ಮುಳ್ಳುಗಳ ಮಧ್ಯದಿಂದ ನಮ್ಮ ಆಯ್ಕೆ ಏನಾಗಿರ್ಬೇಕಂದ್ರೆ ಆ ಗುಲಾಬಿ ಮಾತ್ರವಾಗಿರಬೇಕು. ಅನೇಕ ವರ್ತಿ ಜನರು ಗುಲಾಬಿಯನ್ನು ಬಿಡ್ತಾರೆ, ಮುಳ್ಳುಗಳನ್ನು ನೋಡ್ತಾರೆ. ನೀವು ಪ್ರೀತಿಯ ಗುಲಾಬಿ ಮಾತ್ರ ಆಯ್ಕೆ ಮಾಡ್ರಿ. ಹಾಗಾಗಿ ನಾವು ಮುಳ್ಳುಗಳ ನಡುವೆ ಗುಲಾಬಿಯನ್ನು ಯಾವ ರೀತಿ ಆಯ್ಕೆ ಮಾಡುತ್ತೇವೋ ಅದೇ ರೀತಿ ಈ ಲೋಕದ ಅನೇಕ ದ್ವೇಷದ ಜನರ ಮಧ್ಯದಲ್ಲಿ ನಾವು ಪ್ರೀತಿಯನ್ನು ಆಯ್ಕೆ ಮಾಡುವ, ಪ್ರೀತಿಯನ್ನು ಬಿತ್ತುವ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಹಬಕ್ಕೂಕನದಕ್ಕೆ ಪ್ರವಾದಿ ಹೇಳುವಂಥ ಮಾತು, ಏನೇ ಬರಲಿ ಅದಕ್ಕೆ ಆತನ ಹೇಳುವಂಥದ್ದು, ಆಹಾ 3:17, ಆಹಾ ಅಂಜೂರವು ಚಿಗುರದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ತೊಂದರೆ ಇಲ್ಲ. ಎಣ್ಣೆ ಮರಗಳ ಉತ್ಪತ್ತಿಯನ್ನು ಶೂನ್ಯವಾದರು, ಹೊಲಗದ್ದೆಗಳು ಆಹಾರವನ್ನು ಕೊಡದಿದ್ದರು, ಹಿಂಡು ಹಟ್ಟಿಯೊಳಗೆ ನಾಶವಾದರು, ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನ ದೇವರಲ್ಲಿ ಆನಂದಿಸುವೆನು. ಏನೇ ಆಗಲಿ ನಾನು ಆನಂದಿಸ್ತೇನೆ, ನಾನು ಉಲ್ಲಾಸಿಸ್ತೇನೆ. ಇದು ಒಬ್ಬ ದೇವ ಮಗುವಿನ ಒಂದು ಜೀವನದ ಶೈಲಿ. ಏನೇ ಆಗಲಿ, ಅದಕ್ಕೆ ಈ ಪ್ರವಾದಿ ಹೇಳ್ತಾರೆ, ಅಂಜೂರದ ಗಿಡ ಒಂದು ವೇಳೆ ಫಲ ಕೊಡದಿರ್ಬೋದು, ನನ್ನ ಜೀವನದಲ್ಲಿ ಯಾವುದೇ ಕೆಟ್ಟ ಸಂಗತಿ ಆದ್ರೂ ತೊಂದರೆ ಇಲ್ಲ, ನಾನೇನು ಮಾಡ್ತೇನೆ, ನಾನು ಯೆಹೋವನಲ್ಲಿ ಉಲ್ಲಾಸಿಸ್ತೇನೆ. ಹಲ್ಲೆಲೂಯಾ. ಹಾಗಾದರೆ ಪ್ರೀತಿ ದೇವ ಜನರೇ, ಉಲ್ಲಾಸಿಸಲು ನಮಗೆ ಅನೇಕ ವಿಚಾರಗಳಿದೆ. ನಾನೊಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಸಮಯ ಮುಗೀತಾ ಬಂತು. ಫ್ಯಾನಿ ಕ್ರಾಸ್ಬಿ ಎನ್ನುವಂಥ ಒಬ್ಬಾಕೆ ಸೇವಕಿ, ಒಂದಷ್ಟು ಮಧುರವಾದ ನಮ್ಮ ಆಧ್ಯಾತ್ಮಿಕ ಹಾಡುಗಳನ್ನು ಬರೆದಿರುವಂಥ ಒಬ್ಬಳು ಸೇವಕಿ ಆಗಿದ್ದಾರೆ. ಅವರು ಸೇಫ್ ಇನ್ ದ ಆರ್ಮ್ಸ್ ಆಫ್ ಜೀಸಸ್, ಇದು ಭಾಳ ಫೇಮಸ್ ಆಗಿರುವಂಥ ಹಾಡುಗಳು. ಮತ್ತು ಬ್ಲೆಸ್ಸೆಡ್ ಅಶ್ಯೂರೆನ್ಸ್, ಜೀಸಸ್ ಇಸ್ ಮೈನ್ ಅಂತೇಳಿ, ಇಂಥ ಅನೇಕ 800ಕ್ಕಿಂತ ಹೆಚ್ಚು ಹಿಮ್ಸ್ಗಳನ್ನು ಬರೆದಿರುವಂಥ ಒಬ್ಬ ಸೇವಕಿ. ಅದನ್ನು ತುಳು ಭಾಷೆಯಲ್ಲಿ ಕೂಡ ಟ್ರಾನ್ಸ್ಲೇಷನ್ ಆಗಿದೆ. ಯಾನೆನ್ನ ಏಸು ಕೈಟ್ಟು ಜೋಕೇಡು ಉಪ್ಪುವೆ ಎಂಬುವಂಥ ಹಾಡು ಆ ಒಂದು ದೇವ ಸೇವಕಿ ಹಾಡಾಗಿದೆ. ಈಕೆ ಜೀವನ ಒಂದು ವೇಳೆ ನೋಡೋದಾದರೆ, ಈ ಫ್ಯಾನಿ ಕ್ರಾಸ್ಬಿ ಎನ್ನುವಂಥ ಈ ಮಹಿಳೆ ಅಥವಾ ಸೇವಕಿ, ಇವಳು ತನ್ನ ಸಣ್ಣ ಪ್ರಾಯದಲ್ಲಿ 2 ಕಣ್ಣುಗಳನ್ನು ಕಳೆದುಕೊಳ್ಳುತ್ತಾಳೆ. ಆದರೆ ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಿರಾಶರಾಗುವುದಿಲ್ಲ. ತನ್ನ ಜೀವನ ಬಹಳ ಸಂತೋಷದಿಂದ ಆಕೆ ಅನುಭವಿಸ್ತಾಳೆ. ಆದರೆ ಆಕೆ 90ನೇ ವರ್ಷದಲ್ಲಿ ಆಕೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಆಕೆ ತನ್ನ ಪಕ್ಕದಲ್ಲಿರುವಂಥ ಅನೇಕ ಸ್ನೇಹಿತರ ಜೊತೆ ಹೀಗೆ ಹೇಳ್ತಾಳೆ, ಈ ಲೋಕದಲ್ಲಿ ಯಾರು ಬಹಳ ನನಗಿಂತ ಹೆಚ್ಚು ಸಂತೋಷ ಪಡುವರಿದ್ದರೆ, ಈ ಲೋಕದಲ್ಲಿ ನನಗಿಂತ ಹೆಚ್ಚು ಸಂತೋಷ ಪಡುವ ಜನರಿದ್ರೆ ದಯವಿಟ್ಟು ಅವರನ್ನು ಕರೆದುಕೊಂಡು ಬನ್ನಿರಿ, ಅವರಿಗೆ ನಾನೊಂದು ಶೇಕ್ ಹ್ಯಾಂಡ್ ಮಾಡಬೇಕು ಅಥವಾ ಸಲಾಂ ಮಾಡಬೇಕು ಎಂಬುದಾಗಿ ಆಕೆ ಹೇಳ್ತಾಳೆ. ಪ್ರಿಯರೇ, ನಮ್ಮಲ್ಲಿ ಅನೇಕ ವಿಚಾರಗಳಿರ್ತದೆ, ಅದನ್ನು ನಾವು ಬಿಟ್ಟು ನಾವು ಕುಗ್ಗಿ ಹೋಗ್ತೇವೆ. ಇವತ್ತು ದೇವರ ಆತ್ಮ ನಮ್ಮೊಳಗಿದ್ದಾನೆ, ಏನೇ ಪರಿಸ್ಥಿತಿ ಬಂದರೂ ಆತ ನಮ್ಮನ್ನು ನಡೆಸ್ತಾನೆ. ಇದನ್ನು ನೆನೆಸಿ ನಾವು ಸಂತೋಷ ಪಡ್ಬೋದು. ಆದರೆ ನಾವು ಸಿಚುವೇಶನ್ ನೋಡಿ ನಾವು ನಮ್ಮ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ ಪ್ರಿಯರೇ. ಹಾಗಾದರೆ ಪ್ರೀತಿಯ ದೇವಜನ, ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಸಂತೋಷದಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸ್ತಾನೆ. ಅದಕ್ಕೆ ನಮ್ಮಲ್ಲಿ ಏನೇ ಭಾರವಾದ ಸಂಗತಿಗಳಿದ್ರೂ ಕೂಡ ದೇವರು ನಮಗೆ ಆಹ್ವಾನಿಸ್ತಾ ಇದ್ದಾನೆ. ಯೇಸು ಸ್ವಾಮಿ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನೀನು ಕಷ್ಟದಲ್ಲಿ ನನ್ನ ಬಳಿಗೆ ಬನ್ನಿರಿ,
ನಿನ್ನ ಅಷ್ಟೊಂದು ಭಾರವಾಗಿರುವಂಥ ಸಂಗತಿ ಏನಿದೆ, ನಿನ್ನ ಸಂತೋಷ ಕಳೆದುಕೊಳ್ಳುವಂಥ ಸಂಗತಿ ಏನಿದೆ, ಅದೆಲ್ಲವೂ ನನಗೆ ತಂದುಕೊಡ್ರಿ. ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಎಂಥ ಮಾತು ಪ್ರಿಯರೇ! ಯಾರು ಹೇಳ್ತಾರೆ ನಿನ್ನಲ್ಲಿರುವಂಥ ಕಷ್ಟಗಳು ಕೊಡ್ರಿ, ನನ್ನಲ್ಲಿರುವಂಥ ಒಳ್ಳೆತನವನ್ನು ಕೊಡ್ತೀವಿ? ಯಾರು ಹೇಳ್ತಾರೆ? ಯೇಸು ಸ್ವಾಮಿ ಒಬ್ಬರೇ ಸಾಧ್ಯ. ಅದಕ್ಕೆ ಹೇಳ್ತಾನೆ, ಲೇ ಕಷ್ಟಪಡೋರು ಹೊರ ಹೊತ್ತವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುನು ಎಂಬುದಾಗಿ. ಹಲ್ಲೆಲೂಯಾ. ಹಾಗೆ ನನ್ನ ಪ್ರೀತಿಯ ದೇವಜನ, ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಸಂತೋಷ ಪಡುವರಾಗಿರಬೇಕು. ಅದಕ್ಕೆ ಪೌಲ್ ಹೇಳುವಂಥದ್ದು ಕಡೇ ಮಾತೆಂದರೆ, ಸಹೋದರರೇ, ಯಾವುದು ಸತ್ಯ, ಯಾವುದು ಮಾನ್ಯ, ಯಾವುದು ನ್ಯಾಯ, ಯಾವುದು ಶುದ್ಧ, ಯಾವುದು ಪ್ರೀತಿಕರ, ಯಾವುದು ಮನೋಹರ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯದೋ, ಅವೆಲ್ಲವೂ ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ ಅಥವಾ ಆಲೋಚಿಸಿರಿ. ಇವತ್ತು ಇದನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ಹಲ್ಲೆಲೂಯಾ. ಪ್ರೀತಿ ದೇವಜನರೇ, ಸಂತೋಷವನ್ನು ಕಳೆದುಕೊಳ್ಳಬೇಡ್ರಿ. ನಿಮ್ಮೊಳಗೆ ಆ ಸಂತೋಷವಿದೆ. ಸಿಚುವೇಶನ್ ನೋಡಿ ಕುಗ್ಗಿ ಹೋಗಬೇಡ್ರಿ. ಒಂದು ವೇಳೆ ಕೊರತೆಯಲ್ಲಿರ್ಬೋದು ಈ ಒಂದು ಸಮಯದಲ್ಲಿ ನೀವು, ಒಂದು ವೇಳೆ ಕಷ್ಟದಲ್ಲಿರ್ಬೋದು ಈ ಸಮಯದಲ್ಲಿ ನೀವು, ಒಂದು ವೇಳೆ ಅನಾರೋಗ್ಯದಲ್ಲಿರ್ಬೋದು ಈ ಸಮಯದಲ್ಲಿ ನೀವು, ಒಂದು ವೇಳೆ ಅನೇಕರು ನಿಂದನೆಯನ್ನು ಮಾಡುತ್ತಿರ್ಬೋದು ನಿಮಗೆ ಈ ಸಮಯದಲ್ಲಿ, ಅಥವಾ ನಿಮ್ಮ ಮೇಲೆ ಕೆಟ್ಟದಾಗಿ ನಿಮಗೆ ಅಪವಾದಗಳನ್ನು ಹಾಕುತ್ತಾ ಇರ್ಬೋದು. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಈ ಒಂದು ಸಿಚುವೇಶನ್ ನೋಡಿ ನೀವು ಯಾವತ್ತೂ ಕುಗ್ಗಿ ಹೋಗಬೇಡ್ರಿ. ನಿಮ್ಮ ಒಳಗೆ ಇರುವಂಥ ಪವಿತ್ರಾತ್ಮನ ದೃಷ್ಟಿಸಿ ಆ ಸಂತೋಷದಿಂದ ಈ ಎಲ್ಲದನ್ನು ನೀವು ಮರೆತು ಬಿಡ್ರಿ ಪ್ರಿಯರೇ. ಸಂತೋಷ ಪಡ್ರಿ. ಅದಕ್ಕೋಸ್ಕರ ಹೇಳುವಂಥ ಮಾತೇನೆಂದರೆ, ನಾವು ನೋಡುತ್ತೇವೆ ಅಲ್ಲಿ ಪೌಲ್ ಹೇಳುವಂಥ ಆ ಮಾತೇನೆಂದರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ. ಯಾವಾಗಲೂ ಅಂತ ಹೇಳಿದ್ರ ಮೇಲೆ ಎನಿ ಸಿಚುವೇಶನ್ ನೀವು ಸಂತೋಷಿಸ್ರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ಪೌಲ್ ಹೇಳ್ತಾನೆ ಪ್ರಿಯರೇ. ಹಾಗಾದರೆ ಸಂತೋಷ ಎನ್ನುವಂಥದ್ದು ಆಯ್ಕೆಯಾಗಿದೆ. ಈ ದಿನ ನೀವು ಕಷ್ಟದಲ್ಲಿದ್ದೀರಾ, ಕಣ್ಣೀರಲ್ಲಿದ್ದೀರಾ, ಅದನ್ನು ಬಿಡ್ರಿ. ನಿಮ್ಮ ಆಯ್ಕೆ ಸಂತೋಷವಾಗಿರಲಿ. ನಿಮ್ಮ ಆಯ್ಕೆ ಯಾವಾಗಲೂ ಕೂಡ ಸಿಚುವೇಶನ್ ನೋಡಿ ಕುಗ್ಗಿ ಹೋಗುವಂಥದ್ದಲ್ಲ. ನಿಮ್ಮ ಆಯ್ಕೆ ಸಂತೋಷವಾಗಿರಲಿ. ಹಲ್ಲೆಲೂಯಾ. ಇದನ್ನು ದೇವರು ನಮಗೆ ಕೊಟ್ಟಿದ್ದ. ಇದನ್ನು ಅರಿತುಕೊಂಡು ನಾವು ಜೀವಿಸುವ ದೇವರು ತಾನೇ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದಲ್ಲಿರುವ ತಂದೆ ದೇವರೇ, ಅಪ್ಪ, ಈ ವಾಕ್ಯ ಹೀಗೆ ಹೇಳ್ತಾ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂಬುದಾಗಿ. ಕರ್ತನ ಯಾವುದೇ ಸಿಚುವೇಶನ್ ನಾವಿದ್ರೂ ಕೂಡ ನಾವು ಪರಿಸ್ಥಿತಿಯನ್ನು ನೋಡಿ ದೇವರೇ ನಾವು ಕಂಗಾಲಾಗದೆ, ಅಪ್ಪ, ನೀನು ನಮಗೆ ಕೊಟ್ಟಿರುವಂಥ ಪವಿತ್ರಾತ್ಮನ ದೃಷ್ಟಿಸಿ ಆ ಪವಿತ್ರಾತ್ಮನಿರುವ ಸಂತೋಷವು ಸ್ವಾಮಿ ದೇವರೇ ನಮ್ಮ ಒಳಗಿಂದ ಹೊರಗೆ ಹರಿಯುವ ಹಾಗೆ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನ ದೇವರೇ, ಪೌಲ್ ಹೇಳಿದ ಪ್ರಕಾರ ನನ್ನಲ್ಲಿ ನೀವು ಕಲಿತುಕೊಳ್ಳ್ರಿ ಎಂಬುದಾಗಿ. ಹೌದು ಸ್ವಾಮಿ ದೇವರೇ, ಒಂದು ವೇಳೆ ಸೆರೆಮನೆಯಲ್ಲಿದ್ದುಕೊಂಡು ಕೂಡ ಈ ರೀತಿಯಾದ ಮಾತುಗಳಾಡಲಿಕ್ಕೆ ದೇವರೇ ಪೌಲನಿಗೆ ಸಾಧ್ಯವಾಗಿರುವುದಾದರೆ, ದೇವರೇ ನಮಗೂ ಇವತ್ತು ಸ್ವಾಮಿ ಏನೇ ಸಿಚುವೇಶನ್ ಬರಲಿ ನಾವು ಸಂತೋಷವಾಗಿರುವಂತೆ ನಮಗೆ ಸಹಾಯ ಮಾಡಪ್ಪ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೀತಿಯ ದೇವಜನರೇ, ನಾವು ದಿನದ 24 ತಾಸುಗಳ ಕಾಲ ಕ್ರಿಸ್ತನ ಪ್ರೀತಿಯ ಸಂದೇಶವನ್ನು ಅನೇಕರಿಗೆ ಈ ಮಾಧ್ಯಮದ ಮೂಲಕ ಸಾರುತ್ತಾ ಇದೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಹೋಗಿರಿ ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರ್ರಿ ಎಂಬುದಾಗಿ. ಯೇಸು ಕ್ರಿಸ್ತನ ಈ ಒಂದು ಮಹಾ ಆಜ್ಞೆಯನ್ನು ನಾವು ಕೈಗೊಳ್ಳುತ್ತಾ ಇದ್ದೇವೆ. ಕನ್ನಡ ಭಾಷೆಯಲ್ಲಿ ಇವತ್ತು ಈ ಸುವಾರ್ತೆ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಪಡುತ್ತಾ ಇದ್ದೇವೆ. ದೇವರು ತಾನು ನಮ್ಮ ಜೊತೆ ಇದ್ದುಕೊಂಡು ಇವತ್ತು ಅನೇಕ ಜನರಿಗೆ ಸುವಾರ್ತೆ ಸಿಗುವ ಹಾಗೆ ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ. ಪ್ರಿಯರೇ, ಒಂದು ವೇಳೆ ನೀವು ಕೂಡ ಕನ್ನಡ ಭಾಷೆಯ ಜನರಿಗೆ ಸುವಾರ್ತೆ ತಲುಪಬೇಕು ಎನ್ನುವಂಥ ಆಶೆ ಇರುವುದಾದರೆ ಈ ಒಂದು ಸೇವೆಗೋಸ್ಕರ ಪ್ರಾರ್ಥಿಸಿರಿ. ಮತ್ತು ಒಂದು ವೇಳೆ ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ಮಾತನಾಡಿರುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿರಿ. ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯಗಳನ್ನು ಮಾಡಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.
ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ, ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.